ಬಳಸಬೇಕು ಅನ್ನೋ ಒಂದು ಕನಸನ್ನು ಕಂಡುಕೊಂಡು ಆ ಕಲರ್ ಪೈಲಟ್ ಆಗಿರ್ಬೋದು, ಅಲ್ಲಿ ವಾತಾವರಣವಾಗಿರ್ಬೋದು, ಅದನ್ನ ಸಿನಿಮಾವನ್ನ ಚಿತ್ರೀಕರಿಸುವ ಒಂದು ವಿಧಾನ ಆಗಿರ್ಬೋದು, ಬಹಳ ದೊಡ್ಡ ಚಾಲೆಂಜ್. ಕೋಣಗಳ ಜೊತೆ, ಅಲ್ಲಿ ಜನರ ಜೊತೆ, ಮಂಗಳೂರಲ್ಲಿ ಗೊತ್ತಿದೆ ನಿಮಗೆ, ಆ ಕಲೆಗೆ ಬಹಳ ಪ್ರಾಧಾನ್ಯವನ್ನು ಕೊಡ್ತಾರೆ. ಆ ಕಮಲದ ಗದ್ದೆಯಲ್ಲಿ ಚಪ್ಪಲಿ ಹಾಕೊಂಡು ಯಾರು ಹೋಗಬಾರ್ದು. ಆ ಸಿಸ್ಟಮ್ ಅನ್ನ ನಾವು 1000 ಜನ ಜೂನಿಯರ್ಸು, 1200 ಜನ ಜೂನಿಯರ್ಸು, 200-300 ಕೋಣಗಳು, ಅದನ್ನು ರೀಚ್ ಮಾಡಬೇಕು. ಗದ್ದೆಗೆ ಹೋದ್ರೆ ನಾವು ಕ್ಯಾರವನ್ ಸಿಗೋದಿಲ್ಲ, ಇನ್ನೊಂದು ಸಿಗೋದಿಲ್ಲ, ವ್ಯವಸ್ಥೆ ಎಲ್ಲವನ್ನೂ ಕೂಡ ಬಿಟ್ಟು ನಾವೆಲ್ಲರೂ ಕೂಡ ಕಲಾವಿದರು ಅನ್ನೋದನ್ನು ಮರೆತು ನಾವೆಲ್ಲ ಹೊಸ ಕಲಾವಿದರು, ಹೊಸದಾಗಿ ಚಿತ್ರರಂಗಕ್ಕೆ ಬಂದಿದ್ದೀವಿ, ನಿರ್ದೇಶಕರ ಕನಸಿಗೆ ನಾವು ಸಹಕಾರ ಆಗಬೇಕು ಅಂತ ಹೇಳಿ ನಮ್ಮನ್ನ ಅವರು ಕೆಲಸವನ್ನ ಪಡ್ಕೊಂಡಿದ್ದಾರೆ. ನಾವು ಅಭಿನಯಿಸಿಲ್ಲ. ನಾನಾಗ್ಲಿ, ಘಂಟಾಘೋಷವಾಗಿ ಹೇಳ್ತೀನಿ, ಶ್ರೀಧರ್ ಸರ್ ಆಗಲಿ, ನಮ್ಮ ರಾಜ್ಬಿ ಶೆಟ್ಟಿ ಅವರಾಗಿರ್ಲಿ, ರಮೇಶ್ ಇಂದ್ರವರಾಗಿರ್ಲಿ, ಯಾರು ಕೂಡ ಅಭಿನಯಿಸಿಲ್ಲ. ನಮ್ಮ ಕೈಯಲ್ಲಿ ಅಭಿನಯಿಸಿ ಬೇಡ, ಐ ಡೋಂಟ್ ವಾಂಟ್ ದಿಸ್. ಈ ಎಕ್ಸ್ಪ್ರೆಷನ್ಸ್ ನನಗೆ ಬೇಕಾಗಿಲ್ಲ. ಸಣ್ಣ ಮೈನ್ಯೂಟ್ ಥಿಂಗ್ಸ್ ಅನ್ನು ಕೂಡ ನಮ್ಮನ್ನು ತಿದ್ದಿ ತೀಡಿ ಇವ್ರು ಹೇಳ್ದಂಗೆ ಒಂದು ಹೆಡ್ ಮಾಸ್ಟರ್ ರೀತಿಯಲ್ಲಿ ನಮಗೆ ಆಕ್ಟಿಂಗೇ ಬರಲ್ವೇನೋ ಅನ್ನೋ ಮಟ್ಟಕ್ಕೆಲ್ಲ ನಮಗೆ ಹೇಳಿದ್ದಾರೆ. ಅದನ್ನ ನಾವು ಸಿನಿಮಾನ ಅಲ್ಲ ಅವ್ರು ಮಾಡಿಸಿದಾರೆ. ಬೇಡ ಅಂದ್ರೆ ನನ್ಗೆ ಬೇಡ, ಇದು ಬೇಕು, ನೀವು ಹೆಡ್ಲ ಬಿತ್ತರೆ ಸರ್, ಗಡ್ಡ ಬಿಡಲೇಬೇಕು, ಗಡ್ಡ ಉದ್ದ ಆಯ್ತು ಕಟ್ ಮಾಡಿ ಹಿಂಗೆ ಇರಬೇಕು, ಚಪ್ಪಲಿ ಹಾಕ್ಬಾರ್ದು, ನೀವು ಹಿಂಗೇ ಇರಬೇಕು, ಮೊದಲೇ ಕಪ್ಪು ನಾನು, ಇನ್ನೂ ಟಾನ್ ಆಗ್ಬೇಕು ಅಂದ್ರು. ಅದು ಹೆಂಗಪ್ಪ ಅದು ಗೊತ್ತಿಲ್ಲ. ಪುನಃ ಮೇಕಪ್ ಏನು ಕಸಿ ಮುಖಕ್ಕೆಲ್ಲ ಏನೋ ಮಸಿ ಗಿಸಿ ಎಲ್ಲ ಬಳಸಿ, ಸರ್ ಅವ್ನು ಹೇಳಿದ್ರು ಮೇಕಪ್ ಏನು ಹೇಳಿದ್ರು ಸರ್, ಮಸಿ ಯಾವುದೋ ನಿಮ್ ಮುಖ ಏನದು ಗೊತ್ತಾಗ್ತಾ ಇಲ್ಲ ಸರ್ ಅಂತೆಲ್ಲ ಹೇಳಿಸಿ ಕಷ್ಟ ಬಿದ್ದು ಪ್ರಿಪೇರ್ ಮಾಡಿ ನಾನು ಹಿಂದೆಂದೂ ಮಾಡಿದಂತ ಒಂದು ಪಾತ್ರ. ನನ್ನ ಸಿನಿಮಾ ಜರ್ನಿಯ ಅದ್ಭುತ ಎಲ್ಲರೂ ಉಬ್ಬೇರಿಸುವಂತ ರೀತಿಯಲ್ಲಿ ನಮ್ಮ ಕೈಯಲ್ಲಿ ತಿಳಿಸಿದ್ದಾರೆ. ನಾನು ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು. ನಮ್ಮ ಕ್ಯಾಮರಾಮನ್ ಆಗಲಿ, ನಮ್ಮ ರವಿ ಅವ್ರಿಗಾಗ್ಲಿ, ಇಡೀ ಟೀಮ್ಗೆ ನಿಜವಾದಂತ ಪ್ರಯತ್ನ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಎಲ್ಲ ಗೆಲ್ಲುವಂತ ಎಲ್ಲಾ ಲಕ್ಷಣಗಳು ಕರಾವಳಿಗಿದೆ. ಹೊಸ ಒಂದು ಆಯಾಮದ ಚಿತ್ರವಾಗಿ, ಹೊಸ ಒಂದು ಅಲೆಯ ಚಿತ್ರವಾಗಿ ವಿಶ್ವದಾದ್ಯಂತ ನಮ್ಮ ಕರಾವಳಿ ಕಂಬಳದ ಒಂದು ಶಕ್ತಿಯನ್ನ, ಆ ಕಂಬಳದ ಒಂದು ಆ ಗತ್ತನ್ನ, ಆ ಪ್ರತಿಷ್ಠೆಯ ಕುರ್ಚಿಯನ್ನ ಜನರಿಗೆ ಉಬ್ಬೇರಿಸುವ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಇಡೀ ತಂಡಕ್ಕೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಿಂದೆಂದೂ ಕಾಣದ ಒಬ್ಬ ತುಂಬಾ ಚಾಕ್ಲೇಟ್ ಹೀರೋ ಆಗಿ ನೋಡಿದೀವಿ ನಾವು. ನಮ್ಮ ಪ್ರಜ್ವಲ್ ಅವ್ರನ್ನ ರಗಡ್ ಇದರಲ್ಲಿ ನೋಡಿದೀವಿ, ಉದ್ದ ಕೂದಲಿನ ಪ್ರಜ್ವಲ್ ಅವ್ರನ್ನ ನೋಡಿದೀವಿ. ಒಬ್ಬ ಸಾಮಾನ್ಯ ಕರಾವಳಿಯ ಕಲಾವಿದನಾಗಿ ಅವರ ಸ್ಲ್ಯಾಂಗು ಕೂಡ ಕರಾವಳಿಯ ಸಾಧಾರಣ ವ್ಯಕ್ತಿ ತರ